ಸಿದ್ದಾಪುರದಲ್ಲಿ ಜ್ಯೋತಿಷಿಯಿಂದ ವಸಂತ್ ನಾಯ್ಕ್ ಕೊಲೆಗೆ ಸಂಬಂಧ ಒಂದೊಂದೇ ಸತ್ಯಗಳು ಬಯಲಿಗೆ ಬರ್ತಾ ಇದೆ. ಸುಚಿತ್ರಾಳ ಗಂಡನ ಕೊಲೆಗೆ 3 ತಿಂಗಳ ಹಿಂದೆಯೇ ಸಂಚನ್ನ ರೂಪಿಸಲಾಗಿತ್ತಂತೆ. ಆ ಸತ್ಯ ಇದೀಗ ಬಯಲಿಗೆ ಬಂದಿದೆ. ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಕೊಲೆ ಸಂಚಿನ ಮಾಹಿತಿ ಇಂಚಿಂಚು ಲಭ್ಯವಾಗಿದೆ. ಸುಚಿತ್ರಾ ಗಂಡನ ಕೊಲೆ ಮಾಡಬೇಕು ಅಂತ ಹೇಳಿ 3 ತಿಂಗಳ ಹಿಂದೆನೆ ಸ್ಕೆಚ್ ಅನ್ನ ಹಾಕಿದ್ರಂತೆ. ಸ್ವಾಮೀಜಿಗೆ ಸುಚಿತ್ರಾ ಪರಿಚಯ ಆಗಿದ್ದು ಹೆಂಗೆ? ಫಸ್ಟು ಸುಮಾ ಅನ್ನೋ ಮಹಿಳೆಯಿಂದ ಸುಚಿತ್ರಾಗೆ ಸ್ವಾಮೀಜಿ ಪರಿಚಯ ಆಗುತ್ತೆ. ಗಂಡನ ಬಿಟ್ಟಿದ್ದ ಸುಚಿತ್ರಾಳನ್ನ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗ್ತಾನೆ ಸ್ವಾಮೀಜಿ. ಆಮೇಲೆ ಸುಚಿತ್ರಾಗೆ ಕಾಲ್ ಸೆಂಟರ್ ಅನ್ನು ಕೂಡ ಈ ಗುರೂಜಿ ಮಾಡಿಕೊಟ್ಟಿರ್ತಾನೆ. 4 ತಿಂಗಳಿಂದ ಒಟ್ಟಿಗೆ ವಾಸ ಮಾಡ್ಕೊಂಡಿರ್ತಾರೆ ಈ ಜ್ಯೋತಿಷಿ ಮತ್ತೆ ಸುಚಿತ್ರಾ. ಈ ಟೈಮ್ನಲ್ಲಿ ಸುಚಿತ್ರಾ ಮಗಳಿಗೆ ಹಿಂಸೆಯನ್ನ ಕೊಡ್ತಾ ಇದ್ದಂತೆ ಕಮಲಾಕರ್ ಭಟ್. ಇನ್ನು ಕಮಲಾಕರ್ ಭಟ್ ಕುಮ್ಮಕ್ಕಿನಿಂದಲೇ ಕೊಲೆ ಸಂಚು ನಡೆದಿತ್ತು ಅಂತೇಳಿ ಮಗಳೇ ಈಗ ಸ್ಫೋಟಕ ಸತ್ಯವನ್ನ ಬಯಲಿಗೆ ತಂದಿದ್ದಾಳೆ. ಮನೆಯಿಂದ ಮಗಳನ್ನ ಹೊರಗಡೆ ಹಾಕೋದಕ್ಕೆ ಸುಚಿತ್ರಾ ಮುಂದಾಗಿದ್ಲಂತೆ. ಪದೇ ಪದೇ ವಿಷ ಹಾಕಿ ಕೊಂದು ಬಿಡ್ತೀನಿ ಅಂತ ಹೇಳಿ ಹೆದರಿಸ್ತಾ ಇದ್ಲಂತೆ. ಭಯದಿಂದ ಅಪ್ಪನ ಬಳಿ ಹೋಗ್ತಾಳೆ ಸುಚಿತ್ರಾ ಮಗಳು. ಅಪ್ಪನ ಕೊಲೆಗೆ ಇಬ್ರು ಸಂಚು ರೂಪಿಸನ್ನ ಆಕೆ ಕೇಳಿಸ್ಕೊಂಡಿದ್ಲಲ್ಲ, ಅದನ್ನ ಹೇಳ್ತಾಳೆ. ಕಮಲಾಕರ್ ಭಟ್ ಹಾಗೂ ಅಮ್ಮ ಸುಚಿತ್ರಾ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸುಚಿತ್ರಾ ಮಗಳು ಅಪ್ಪನ ಹತ್ರ ಹೋಗಿ ಕೊಡ್ತಾಳೆ. 3 ತಿಂಗಳ ಹಿಂದೆನೆ ಸ್ಕೆಚ್ ಹಾಕಿದ್ರು, ಕೊಲೆಗೆ ಸಂಚನ್ನ ರೂಪಿಸಿದ್ರು ಅಂತ ಹೇಳಿ ಮಗಳು ಮನೆಗೆ ಹೋಗಿ ಹೇಳ್ತಾಳೆ. ಮಗಳಿಗೆ ಸಿಕ್ಕಾಪಟ್ಟೆ ಹಿಂಸೆಯನ್ನ ಕೊಡ್ತಾ ಇದ್ದಂತೆ ಈ ಸ್ವಾಮೀಜಿ. ಊರವ್ರಿಗೆಲ್ಲ ಪರಿಹಾರ ಹೇಳ್ತಾ ಇದ್ದ, ಆದ್ರೆ ಆತನ ಜೀವನ ಹೇಗಿದೆ ಅಂತ ಹೇಳಿ ಅವನಿಗೆ ಗೊತ್ತಿರಲಿಲ್ಲ ಅಂತ ಕಾಣಿಸುತ್ತೆ. ಸುಚಿತ್ರಾ ಅನ್ನೋ ಹೆಂಗಸಿನ ಸಹವಾಸ ಮಾಡ್ತಾನೆ. 4 ತಿಂಗಳಿಂದ ಶಿವಮೊಗ್ಗದಲ್ಲೇ ಒಂದು ಮನೆ ಮಾಡ್ಕೊಂಡು ವಾಸ ಮಾಡ್ಕೊಂಡಿರ್ತಾರೆ. ಸುಚಿತ್ರಾ ತನ್ನ 2 ಮಕ್ಕಳನ್ನ ಕರ್ಕೊಂಡ್ಬಂದು ಒಂದೇ ಮನೆಯಲ್ಲಿ ವಾಸ ಮಾಡ್ಕೊಂಡಿರ್ತಾರೆ. ಆದ್ರೆ ಮಗಳಿಗೆ ಮಾತ್ರ ಹಿಂಸೆಯನ್ನ ಕೊಡ್ತಾ ಇರ್ತಾರಂತೆ. ಅಂದ್ರೆ ಸುಚಿತ್ರಾನು ಕೊಡ್ತಾ ಇರ್ತಾಳೆ, ಆ ಜ್ಯೋತಿಷನು ಕೊಡ್ತಾ ಇರ್ತಾಳೆ. ಅಂದ್ರೆ ಸುಚಿತ್ರಾ ಇದ್ದಾಗ ಒಂಥರ ನಡ್ಕೊಳ್ಳೋದು, ಸುಚಿತ್ರಾ ಇಲ್ಲದೆ ಇದ್ದಾಗ ಇನ್ನೊಂಥರ ನಡ್ಕೊಳ್ಳೋದು ಮಾಡ್ತಾ ಇದ್ದಂತೆ. ಈ ಕೊಲೆ ಸಂಚಿನ ಬಗ್ಗೆ ಸುಚಿತ್ರಾ ಮಗಳು ಏನ್ ಹೇಳಿದಾಳೆ ಕೇಳೋಣ. ನಾವು ಮೊದಲಿನೂ ಸಿದ್ದಾಪುರದಲ್ಲೇ ಓದಿ ಬೆಳೆದಿದ್ದು ಎಲ್ಲ ಅಲ್ಲೇನೆ. ಅಪ್ಪ ತಿಂಗಳಿಗೊಮ್ಮೆ ಬಂದು ಹೋಗ್ತಾ ಇದ್ರು. ಅವರು ಬೆಂಗಳೂರಲ್ಲಿ ಇದ್ದವರು. ತಿಂಗಳಿಗೊಮ್ಮೆ ನಮ್ಮನ್ನೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ನಾವು 9 ತಿಂಗಳ ಹಿಂದೆ ಶಿವಮೊಗ್ಗ ಶಿಫ್ಟ್ ಆಗಿದ್ವಿ. ಅಲ್ಲಿ ಕಮಲಾಕರ್ ಭಟ್ ಅವ್ರ ಪರಿಚಯ ಆಗಿ ನಮ್ಮ ಅಮ್ಮಗೆ ಹೆಲ್ಪ್ ಮಾಡ್ತೀನಿ, ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ನನ್ನನ್ನು ಕೂಡ ಕರ್ಕೊಂಡು ಹೋಗಿದ್ರು. ಇಲ್ಲ ನಿಮಗೆ ಅಂದರೆ ಎಜುಕೇಷನ್ ಚೆನ್ನಾಗಿ ಕೊಡ್ತೀನಿ ನಾನು, ನನ್ನ ಮಗಳು ಬೇರೆ ಇಲ್ಲ ನೀನು ಬೇರೆ ಇಲ್ಲ ಅಂತ ಹೇಳಿ ನಾನು ಕರ್ಕೊಂಡು ಹೋಗಿದ್ದೌದು. ನಾನು ಹೋಗಿದ್ದೆ. ನಾನು ಶಿವಮೊಗ್ಗದಲ್ಲೇ ಎಲ್ಲ ಸೆಟ್ಲ್ ಆಗಿದ್ವಿ. ನಾವು ಹಿಂಸೆ ಕೊಡ್ತಾಯಿದ್ರು. ಅಂದರೆ ಅಮ್ಮ ಇಲ್ದಾಗಿದ್ದವಾಗ ಒಂಥರ ಇದ್ದವಾಗ ಒಂಥರ ನೋಡ್ಕೊತಾ ಇದ್ದಿದ್ದೌದು. ನಾನು ಸುಮಾರು ಸಲ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಯಾರು ಇಲ್ಲಿ ನಾನು ಎಜುಕೇಷನ್ಗೋಸ್ಕರ ನಾನು ಕಷ್ಟಪಡಲೇಬೇಕು ಅಂತ ನಾನು ನನ್ನ ಪಾಡಿ ನಾನು ಸುಮ್ಮನೆ ಇದ್ದೆ. ಆದರೂ ಒಂದೊಂದು ದಿವಸ ಇಲ್ಲ ನೀನು ಹೋಗು, ನಿನ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹಿಂದ್ಬಿಟ್ಟು ತುಂಬ ಮಾತಾಡ್ತಾಯಿದ್ರು. ನಾನು ತುಂಬ ಸಹಿಸ್ಕೊಂಡಿದ್ದೆ. ಆಮೇಲೆ ಒಂದಿನ ಅಪ್ಪಂಗೆ ಫೋನ್ ಮಾಡಿ ಇಲ್ಲ ಹಿಂಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಅಮ್ಮ ಮೊನ್ನೆ ಒಂದಿನ ನನಗೆ ಹೇಳಿದ್ರು ಇಲ್ಲ ನಿಮ್ಮ ಅಪ್ಪನ ಜೊತೆ ಹೋಗು, ಇಲ್ಲ ನಿನ್ಗೆ ವಿಷ ಹಾಕ್ಕೊತೀನಿ ಹಂಗೆ ಹಿಂಗೆ ಅಂತೇಳಿ ಹೇಳಿದ್ರು. ಅದಕ್ಕೆ ನಾನು ತುಂಬ ಬೇಜಾರಾಗಿ ನಮ್ಮ ಅಪ್ಪಂಗೆ ಮೆಸೇಜ್ ಹಾಕಿದ್ದೆ ನಾನು, ಇಲ್ಲ ನಾನು ಕರ್ಕೊಂಡು ಹೋಗು ಇಲ್ಕೊಂಡು ಊರಿಗೆ ಬಂದಿದ್ದೆ ನಾನು. ಅಪ್ಪ ಬಂದು ನಾನು ಕರ್ಕೊಂಡು ಬಂದು ಒಂದು 5 ಜನ ಕರ್ಕೊಂಡು ಬಂದು ಚಾಕು ಚೂರಿ ಇರೋ ಅಂಥವ್ರನ್ನ ಕರ್ಕೊಂಡು ಬಂದು ಏಕಾಏಕಿ ಮನೆಗೆ ನುಗ್ತಾರೆ. ನುಗ್ಗಾದ್ಮೇಲೆ ನನ್ನನ್ನು ಕರೆದು ನಾನು ಬರಲ್ಲ, ನಾನು ಬೆಳಿಗ್ಗೆ ಮಾತಾಡ್ತೀನಿ, ಇವಾಗ ರಾತ್ರಿ ಆಗಿದೆ ಹೋಗಿ ಅಂತ ಹೇಳಂದ್ರು. ದೊಡ್ಡಪ್ಪನೂ ಹೇಳಿದ್ದಾರೆ, ಅಮ್ಮನೂ ಹೇಳಿದ್ದಾರೆ. ಅಂದರೆ ಅಮ್ಮನಮ್ಮ ಅಂದರೆ ಅಜ್ಜಿ ಎಲ್ಲ ಹೇಳಿದ್ದಾರೆ. ಆದರೂ ಕೂಡ ಅವ್ರು ಕೇಳ್ದೇನೆ ಏಕಾಏಕಿ ಬಂದು ಅಪ್ಪನ ಮೇಲೆ ಹಲ್ಲೆ ಎಲ್ಲ ಮಾಡಿ ದೊಡ್ಡಪ್ಪನ ಹೊರಗಡೆ, ಅಪ್ಪನ ಮತ್ತು ದೊಡ್ಡಪ್ಪನೆಲ್ಲ ಹೊರಗಡೆ ಕರ್ಕೊಂಡು ಹೋದ್ರು. ಅಮ್ಮ ಇಲ್ಲ ಅವ್ರನ್ನ ಎಳ್ಕೊಳ್ಳಿ ಹೊರಗಡೆ ಅಂತೇಳಿ ಹೊರಗಡೆ ಎಲ್ಲ ಎಳ್ಕೊಂಡು ಹೋದ್ಮೇಲೆ ಅವರಿಗೆ ಏಕಾಏಕಿ ಚಾಕು ಎಲ್ಲ ಹಾಕಿ ಚುಚ್ಚಿಬಿಟ್ರು. ಆಮೇಲೆ ದೊಡ್ಡಪ್ಪಂಗೆ ತುಂಬ ಇಂಜೂರ್ ಆಗಿ ದೊಡ್ಡಪ್ಪ ಬಿದ್ದುಬಿಟ್ಟಿದ್ರು ಕೆಳಗಡೆ. ಅಪ್ಪಂಗೂ ಸುಮಾರು ಚಾಕು ಎಲ್ಲ ಹಾಕಾದ್ಮೇಲೆ ಪೊಲೀಸರೆಲ್ಲ ಬಂದು ಅಮ್ಮಂಗೇನೋ ಹೊಡಿತಾ ಇದ್ರು ಅಂತ ಹೇಳಿ ಸುದ್ದಿ ಬಂತು. ನಾವೆಲ್ಲ ಒಟ್ಟಿಗೆ ಇದ್ದಿದ್ದು. ಹಾಂ, ಅವರಿಬ್ಬರು ಒಂದು ರೂಮಲ್ಲಿದ್ದರು, ಅದು ನನ್ನ ತಂಗಿ ಒಂದು ರೂಮಲ್ಲಿ ಇಟ್ಟಿದ್ರು ನಾವು. ಅಲ್ಲೇ ನಮ್ಮ ಮನೆ ಇಲ್ಲಿ ಪಕ್ಕಕ್ಕೆ ಅಂತಂದರೆ ಆಫೀಸ್ ಕೂಡ ಪಕ್ಕಕ್ಕೆ ಮಾಡ್ಕೊಂಡಿದ್ವಿ ನಾವು. ನನ್ನ ತಂಗಿನ ಮತ್ತೆ ಒಂದು ರೂಮಲ್ಲಿ ಇರ್ತಾಯಿದ್ರು. ಅವ್ರು ತುಂಬ ಕ್ಲೋಸಾಗೇ ಇರ್ತಿದ್ರು. ನನ್ನ ಮುಂದೇನು ಅಷ್ಟೇ ಕ್ಲೋಸಾಗೇ ಇರ್ತಾಯಿದ್ರು ಅವರು. ನನಗೆ ಗೊತ್ತಿರೋ ಪ್ರಕಾರ ನಾನು ತುಂಬ ಕ್ಲೋಸಾಗೇ ಇರ್ತಿದ್ರು ಅವ್ರು. ಅಂದರೆ ಮುದ್ದು ಬಂಗಾರ ಈ ಥರ ಎಲ್ಲ ಕರ್ಕೊಂಡು ಚೆನ್ನಾಗೇ ಇದ್ದರು ಹಂಗಂತ. ನಾನು ಏನು ಅಪ್ಪ ಮಗಳು ಸಂಬಂಧದಲ್ಲಿ ಇರ್ತಾರೆ, ನಾನು ಸೈಲೆಂಟಾಗೇ ಇದೆ. ಅಂದರೆ ಅವರಿಗೆ ದೊಡ್ಡಪ್ಪ ಅಂತ ಹೇಳು ಅಂತ ಹೇಳಿ ಸ್ವಲ್ಪ ಹೇಳ್ಕೊಟ್ಟಿದ್ರು. ಅಂದರೆ ದೊಡ್ಡಪ್ಪ ಅಂತ ಹೇಳೇ ಮಾತಾಡು ನೀನು, ಯಾರೇ ಕೇಳಿ ದೊಡ್ಡಪ್ಪ ಅಂತ ಹೇಳು ಅಂತ ಹೇಳಿದ್ದರಿಂದ ನಾನು ದೊಡ್ಡಪ್ಪ ಅಂತಲೇ ಹೇಳ್ಕೊಂಡು ಬಂದಿದ್ದೆ. ಅಂದರೆ ಮನೇಲಿ ಮಾತ್ರ ಗುರೂಜಿ ಅಂತ ಹೇಳೇ ಕರೀತಾ ಇದ್ದೆ. ಅದು ಸುಪಾರಿ ಕೊಟ್ಟಿರೋದು ಅಷ್ಟೇ, ಅಂದರೆ ಸಂಬಂಧ ಏನಿಲ್ಲ, ಸುಪಾರಿ ಕೊಟ್ಟಿರೋದು. ಅಂದರೆ ಅಪ್ಪನ ಹೊಡಿಬೇಕು ಅಂತೆಲ್ಲ ತುಂಬ ಅನ್ಕೊತಾ ಇದ್ರು. ಅಂದರೆ ಅವ್ರನ್ನ ಇದು ಮಾಡಿದ್ರೆ ನಮ್ಗೇನಾದ್ರು ಸಿಗ್ಬೋದು, ನಾವು ಆರಾಮಿರ್ಬೋದು ಅಂಥೇಳಿ ಅಮ್ಮ ತುಂಬ ಇದು ಮಾಡ್ತಾಯಿದ್ರು. ಆದರೆ ಗುರೂಜಿ ಒಂದೊಂದ್ಸಲ ಅಂತಿದ್ರು ಇಲ್ಲ ಬೇಡ, ದುಡ್ಕೋದು ಬೇಡ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡೋಣ ಅಂತೇಳಿ ಈ ಥರ ಎಲ್ಲ ಹೇಳ್ಕೊತಾ ಇದ್ರು. ಅವ್ರ ಮುಂದಿನ ಜೀವನ ಇನ್ನೂ ಕಷ್ಟ ಇದೆ. ಅಪ್ಪಂಗೂ ಕೂಡ ಚಾಕು ಚೂರಿ ಹಾಕಿರೋದು, ನಾವು ತುಂಬ ಬಡವರಿದ್ದೀವಿ, ನಮಗೂ ದುಡ್ಡು ಕಟ್ಟೋದಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಇದೆ. ಆದ್ದರಿಂದ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಗುರೂಜಿ ಎಲ್ಲ ಇದ್ದಾರಲ್ಲ ಅವರಿಗೆಲ್ಲ ಶಿಕ್ಷೆ ಕೊಡಿಸ್ಲೇಬೇಕು.
ಕೇಸಲ್ಲಿ ತನಿಖೆ ದೃಷ್ಟಿಯಿಂದ ಪೊಲೀಸರು ಪ್ರಭಾವಕ್ಕೊಳಗಾಗಿದ್ದಾರಾ ಅಂತಾನೂ ಕೂಡ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಕಾರಣ ಜ್ಯೋತಿಷಿ ಕಮಲಾಕರ್ ಭಟ್ ಪ್ರಭಾವಕ್ಕೆ ಪೊಲೀಸರು ಒಳಗಾಗಿ A4 ಮಾಡಿದ್ದಾರೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಸಿದ್ದಾಪುರ ಪೊಲೀಸರ ಮೇಲೆ ಜನರಿಗೆ ಭಾರಿ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಕೊಲೆ ಸಂಚು ರೂಪಿಸಿರುವಂತ ಜ್ಯೋತಿಷ್ಯನ ಪೊಲೀಸರು ಈ ಪ್ರಕರಣದಲ್ಲಿ A4 ಮಾಡಿದ್ದಾರೆ. ಸುಚಿತ್ರಾ ತಂದೆಯನ್ನ A2 ಮಾಡಿದ್ದಾರೆ ಸಿದ್ದಾಪುರ ಪೊಲೀಸರು. ಜ್ಯೋತಿಷ್ಯ ಹಣದ ಪ್ರಭಾವಕ್ಕೆ ಹಾಗಾದ್ರೆ ಪೊಲೀಸರು ಒಳಗಾಗಿ ಈ ಕೇಸ್ನ ಆಯಾಮವನ್ನೇ ತಿರುಚ್ತಾ ಇದ್ದಾರಾ ಅಂತ ಹೇಳಿ ಅನುಮಾನಗಳಂತೂ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಸ್ಥಳೀಯ ಜನರು ಈ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕೊಲೆಗೆ ಸಂಚು ರೂಪಿಸಿದ್ಯಾರು ಅಂತ ಹೇಳಿ ಸುಚಿತ್ರಾ ಮಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. 3 ತಿಂಗಳಿಂದಲೂ ಕೂಡ ಸುಚಿತ್ರಾ ಮತ್ತೆ ಈ ಜ್ಯೋತಿಷಿ ನಿರಂತರವಾಗಿ ಯಾವ ತರ ಹಲ್ಲೆ ಮಾಡಬೇಕು ಕೊಲೆ ಮಾಡಬೇಕು ಅಂತ ಹೇಳಿ ಚರ್ಚೆಗಳನ್ನ ಮಾಡ್ಕೊಳ್ತಾ ಇದ್ರು ಮನೇಲಿ. ಆಕೆನೂ ಕೇಳಿಸ್ಕೊಂಡಿದ್ದಾಳೆ. ಆದ್ರೆ ಈಗ A4 ಮಾಡಿದ್ದಾರೆ. ಅಂದ್ರೆ ಹಣ ಏನಾದ್ರೂ ಇಸ್ಕೊಂಡು ಗುರೂಜಿಯನ್ನ ಈ ಪ್ರಕರಣದಲ್ಲಿ A4 ಮಾಡಿದ್ರ ಪೊಲೀಸರು ಅಂತ ಹೇಳಿ ಈಗ ಜನ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್. ದರ್ಶನ್ ನಾಯ್ಕ್, ಈಗ ಮಗಳು ಸಾಕಷ್ಟು ಸ್ಫೋಟಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾಳೆ. ಸೊ ಈ ಒಂದು ಆಯಾಮದಲ್ಲಿ ತನಿಖೆ ಹೇಗ್ ಸಾಗ್ತಾ ಇದೆ, ಮತ್ತೆ ಪ್ರಭಾವಕ್ಕೊಳಗಾದ್ರ ಪೊಲೀಸರು ಈ ಜ್ಯೋತಿಷನ್ ಯಾಕೆ A4 ಮಾಡಿದ್ದಾರೆ? ಶರ್ಮಿತಾ, ವಸಂತ ನಾಯಕ ಏನು ಕೊಲೆ ಪ್ರಕರಣದ ಹಿನ್ನೆಲೆಯನ್ನ ಕೆದಕ್ತಾ ಹೋದ್ರೆ ಇಂತ ಒಂದು ಸ್ಫೋಟಕವಾದಂತ ಒಂದು ಸತ್ಯಗಳು ಈಗ ಹೊರಬೀಳ್ತಾ ಇರುವಂತದ್ದು. ಈ ಸ್ಫೋಟಕ ಸತ್ಯಕ್ಕೆ ಸಾಕ್ಷಿಯಾಗಿರುವಂತದ್ದು ಮಹೇಶ್ ನಾಯಕ್ ಅವರ ಮಗಳು, ಅಂದ್ರೆ ಸುಚಿತ್ರಾ ಅವರ ಮಗಳು. ಕಳೆದ 6 ತಿಂಗಳ ಹಿಂದೆ ಇವರು ಶಿವಮೊಗ್ಗದಲ್ಲಿ ಸೆಟ್ಲ್ ಆಗಿದ್ರು, ಏನು ಕಮಲಾಕರ್ ಭಟ್ ಅವರ ಜೊತೆಗೆ. ಅದಾದ ನಂತರ 3 ತಿಂಗಳ ಹಿಂದೆಯೇ ಮಹೇಶ್ ನಾಯ್ಕರ ಕೊಲೆ ಮಾಡಲು ಸಂಚು ರೂಪಿಸಿದ್ರು. ಈ ಸಂಚಿಗೆ ಮುಖ್ಯ ಕಾರಣ ಕಮಲಾಕರ್ ಭಟ್, ಅಂದ್ರೆ ಪ್ರಖ್ಯಾತ ಜ್ಯೋತಿಷಿ ಅಂತ ಹೇಳ್ಕೊಳ್ತಾ ಇರುವಂತ ಕಮಲಾಕರ್ ಭಟ್ನೆ ಈ ಕೊಲೆಗೆ ಮುಖ್ಯ ಸಂಚನ್ನ ರೂಪಿಸಿದ್ರು ಎನ್ನುವಂತ ಒಂದು ಸ್ಫೋಟಕ ಸತ್ಯ ಇವತ್ತು ಸುಚಿತ್ರಾಳ ಮಗಳಿಂದಲೇ ಬಾಯಿಂದಲೇ ಹೊರಗೆ ಬಂದಿರುವಂತದ್ದು. ಇದರ ಹೊರತಾಗಿಯೂ ಇವತ್ತು ಸುಚಿತ್ರಾಳ ಮಗಳು ಈ ಸಿದ್ದಾಪುರ ಪೊಲೀಸ್ ಠಾಣೆಗೆ ತನ್ನ ಅಪ್ಪ ಮಹೇಶ್ ನಾಗರ ಜೊತೆ ಹೋಗಿ ತನ್ನ ಅಮ್ಮ ಈ ರೀತಿಯಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಾಳೆ, ಅದೇ ರೀತಿ ನನ್ನನ್ನ ವಿಷ ಹಾಕಿ ಕೊಲ್ತೇನೆ ಅಂತಾನು ಕೂಡ ಹೇಳ್ತಾ ಇದ್ದಾಳೆ ಎನ್ನುವಂತ ಬಗ್ಗೆ ಪೊಲೀಸ್ ಠಾಣೆಗೂ ಹೋಗು ದೂರನ್ನ ಸಹ ಕೊಟ್ಟಿದ್ರು. ಅದ್ರ ಜೊತೆಗೆ ಕಮಲಾಕರ್ ಭಟ್ ಕೂಡ ನನಗೆ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಎನ್ನುವಂತ ಬಗ್ಗೆಯೂ ಕೂಡ ದೂರನ್ನ ಕೊಟ್ಟಿದ್ರು. ಅದ್ರ ಜೊತೆಗೆ ತನ್ನ ಅಪ್ಪ ಮಹೇಶ್ ನಾಯ್ಕನನ್ನ ಕೊಲೆ ಮಾಡಲು ಈ ರೀತಿಯಾಗಿ ಸಂಚನ್ನ ರೂಪಿಸ್ತಾ ಇದ್ದಾರೆ. ಅದ್ರ ಜೊತೆಗೆ 3 ರಿಂದ 4 ಜನ ಹಿಂದಿ ಮಾತಾಡೋರು, ಅಂದ್ರೆ ಮುಸ್ಲಿಂ ಧರ್ಮೀಯರನ್ನು ಕೂಡ ಇದಕ್ಕೆ ಒಳ ಮಾಡ್ಕೊಂಡಿದ್ದಾರೆ ತಮ್ಮ ಅಪ್ಪನನ್ನ ಕೊಲೆ ಮಾಡಲು ಎನ್ನುವಂತ ಬಗ್ಗೆಯೂ ಕೂಡ ಸಿದ್ದಾಪುರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ರು ಮಹೇಶ್ ನಾಯ್ಕ್ ಅಪ್ಪನ ಜೊತೆ ಹೋಗಿ. ಇದಾದ ಹೊರತಾಗಿಯೂ ಇವತ್ತು ಸಿದ್ದಾಪುರ ಪೊಲೀಸರು ಈ ಕಮಲಾಕರ್ ಭಟ್ನನ್ನ A4 ಆರೋಪಿಯನ್ನಾಗಿ ಮಾಡಿರುವಂತದ್ದು ಸಾಕಷ್ಟು ಸಂಶಯಕ್ಕೆ ಈಗ ಕಾರಣ ಆಗಿರುವಂತದ್ದು. ಸಿದ್ದಾಪುರದ ಗಲ್ಲಿಯಲ್ಲೂ ಕೂಡ ಈಗ ಚರ್ಚೆ ಆಗಿರುವಂತದ್ದು. ಯಾಕಪ್ಪ ಅಂದ್ರೆ ಸುಚಿತ್ರಾಳ ಅಪ್ಪ ಲೋಕನಾಥ್, ಆತ ಒಬ್ಬ ಹ್ಯಾಂಡಿಕ್ಯಾಪ್ಟ್, ಆತನನ್ನ A2 ಆರೋಪಿಯನ್ನ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಕೊಲೆಗೆ ಸಂಚು ರೂಪಿಸಿದ ಮುಖ್ಯ ಆರೋಪಿ ಕಮಲಾಕರ್ ಭಟ್ನನ್ನ A4 ಆರೋಪಿಯನ್ನ ಮಾಡಿರುವಂತದ್ದು ಸಾಕಷ್ಟು ಅನುಮಾನಕ್ಕೆ ಈಗ ಕಾರಣ ಆಗಿರುವಂತದ್ದು. ಇದರ ನಡುವೆ ಈಗ ಸುಚಿತ್ರಾಳ ಮಗಳೇ ಇವತ್ತು ಸಾಕಷ್ಟು ಸ್ಫೋಟಕವಾದಂತ ಒಂದು ಸತ್ಯವನ್ನ ಹೊರಹಾಕಿದ್ದಾರೆ. ಯಾಕಂದ್ರೆ ತಮ್ಮ ಅಮ್ಮ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ಟ ಒಟ್ಟಾಗಿ ಇರಬೇಕು, ಅವರು ಒಟ್ಟಾಗಿ ಸಂಸಾರ ಮಾಡಬೇಕು, ಅನೈತಿಕ ಸಂಬಂಧದಿಂದ ಇರಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ತಮ್ಮ ಅಪ್ಪ ಆತನಿಗೆ ಸಮಸ್ಯೆ ಆಗ್ತಾ ಇದ್ದ. ಆ ಹಿನ್ನೆಲೆಯಲ್ಲಿ ತನ್ನ ಅಪ್ಪ ಮಹೇಶ್ ನಾಯ್ಕನನ್ನ ಕೊಲೆ ಮಾಡ್ಲೇಬೇಕು, ಆ ನಿಟ್ಟಿನಲ್ಲಿ ತಾವಿಬ್ರು ಒಟ್ಟಾಗಿ ಒಳ್ಳೇದಾಗಿ ಇರ್ಬೋದು ಎನ್ನುವಂತ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ರು ತನ್ನ ಅಮ್ಮ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ ಎನ್ನುವಂತ ಬಗ್ಗೆಯೂ ಹೇಳಿರುವಂತದ್ದು. ಇದಾದ ಹೊರತಾಗಿ ಇಷ್ಟೆಲ್ಲಾ ಮಾಹಿತಿ ಇದ್ದಾಗ್ಯೂ ಕೂಡ, ಇಷ್ಟೆಲ್ಲಾ ಮಾಹಿತಿ ಪೊಲೀಸರ ಗಮನಕ್ಕೂ ತಂದಾಗ್ಯೂ ಕೂಡ ಕಮಲಾಕರ್ ಭಟ್ ಈ ಕೊಲೆ ನಡೀತಾ ಇರುವಂತ ಸಂದರ್ಭದಲ್ಲಿ ಹೊರಗಡೆ ಅವಿತುಕೊಂಡಿರುವಂತ ಸಂದರ್ಭದಲ್ಲಿಯೂ ಕೂಡ ಈತನನ್ನ ಯಾಕೆ A4 ಆರೋಪಿಯನ್ನಾಗಿ ಮಾಡಿದ್ರು ಎನ್ನುವಂತ ಬಗ್ಗೆ ಸಾಕಷ್ಟು ಸಂಶಯ ಇದೆ. ಪೊಲೀಸರು ಇನ್ನಾದ್ರೂ ಈ ಪ್ರಭಾವಕ್ಕೆ ಒಳಗಾದ್ರ ಎನ್ನುವಂತ ಬಗ್ಗೆಯೂ ಕೂಡ ಈಗ ಚರ್ಚೆಯನ್ನ ನಡೀತಾ ಇರುವಂತದ್ದು. ಶರ್ಮಿತಾ, ದರ್ಶನ್, ಆರಂಭದಲ್ಲೇ ನಾವು ನೋಡಿದ್ವಿ ಕೊಲೆ ಪ್ರಕರಣ ಬಯಲಿಗೆ ಬಂದಾಗ ಜ್ಯೋತಿಷಿ ಹೆಸರೆಲ್ಲ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅಲ್ಲಿನ ಪ್ರಭಾವಿ ರಾಜಕಾರಣಿನೇ ಅವ್ರನ್ನ ಉಳಿಸೋ ಪ್ರಯತ್ನ ಎಲ್ಲ ಮಾಡಿದ್ರು ಅಂತೆಲ್ಲ ಚರ್ಚೆಗಳ ಈ ಕ್ಷಣಕ್ಕೂ ಇದೆ, ಇಲ್ಲ ಅಂತಲ್ಲ. ಬಟ್ ಈಗ ಮಗಳು ಸತ್ಯವನ್ನ ಬಾಯ್ಬಿಟ್ಟ ಮೇಲೆ ಅಟ್ಲೀಸ್ಟ್ ಇವಾಗ ಕೆಲವೊಂದು ಸೆಕ್ಷನ್ಗಳನ್ನ ಹೊಸದಾಗಿ ಆಡ್ ಮಾಡ್ಕೊಳ್ಳೋದು, ಮತ್ತೆ A4 ಇದ್ದದನ್ನ ಮುಂದಕ್ಕೆ ಹಾಕೋದು, ಇಂಥದ್ದೇನಾದ್ರು ಪ್ರಕ್ರಿಯೆಗಳು ನಡೆಯೋ ಚಾನ್ಸಸ್? ಶರ್ಮಿತಾ, ಈ ಘಟನೆ ನಡೆದ ಮಧ್ಯರಾತ್ರಿ ಹೊತ್ತಲ್ಲಿ ಏನು ಅವರ ವಾಹನವನ್ನ ತಡೆದು ಸ್ವಾಮೀಜಿ ಅವರ
ಇನೋವಾ ವಾಹನವನ್ನ ಪುಡಿ ಪುಡಿ ಮಾಡಿದ್ದಾರೆ ಇಲ್ಲಿನ ಸ್ಥಳೀಯರು. ಅದರ ಜೊತೆಗೆ ಇವರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಎನ್ನುವಂತ ಬಗ್ಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎನ್ನುವಂತ ಬಗ್ಗೆಯೂ ಕೂಡ ಆಗ್ರಹಿಸಿದ್ರು. ಅದಾದ ನಂತರ ಸಿದ್ದಾಪುರ ಪೊಲೀಸ್ ಠಾಣೆಗೆ ಹೋಗಿ ಏನು ಮುತ್ತಿಗೆ ಹಾಕಿ ಇಲ್ಲಿನ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈಗಲೂ ಕೂಡ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ವಸಂತ್ ನಾಯ್ಕ್ ಕುಟುಂಬದವರು ಆಗ್ರಹಿಸ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಸ್ವಾಮೀಜಿಯವನ್ನ A4 ಮಾಡಬಾರ್ದು, A2 ಆಗಿ ಅವನನ್ನ ಮಾಡಬೇಕು. ಯಾಕಂದ್ರೆ ಇದರ ಮುಖ್ಯ ಆರೋಪಿನೇ ಸ್ವಾಮೀಜಿಯ ಮತ್ತು ಸುಚಿತ್ರಾಳ ಒಂದು ಪ್ಲಾನ್ ನಿಂದಲೇ ತಮ್ಮ ಮಗ ವಸಂತ್ ನಾಯ್ಕರನ್ನ ನಾವು ಕಳೆದುಕೊಂಡಿದ್ದೇವೆ. ಮುಂದೆ ಮಹೇಶ್ ನಾಯ್ಕರು ಕಳೆದುಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಬರ್ಬೋದು. ಈ ಹಿನ್ನೆಲೆಯಲ್ಲಿ ಇವರನ್ನ A2 ಆರೋಪಿಯನ್ನಾಗಿ ಮಾಡಬೇಕು. ಅದ್ರ ಜೊತೆಗೆ ಸುಚಿತ್ರಾಳಿಗೂ ಕೂಡ ಏನು ಕಠಿಣವಾದಂತ ಒಂದು ಶಿಕ್ಷೆ ಕೊಡ್ಬೇಕು ಎನ್ನುವಂತ ಬಗ್ಗೆ ಇಲ್ಲಿನ ಸ್ಥಳೀಯರು ಆಗ್ರಹ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಪೊಲೀಸ್ ಠಾಣೆಗೆ ಹೋಗಿ ಮುತ್ತಿಗೆ ಹಾಕಿ ಅದ್ರ ಜೊತೆಗೆ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಅವರಿಗೂ ಮೇಲೂ ಸಹ ಸಾಕಷ್ಟು ಒತ್ತಡವನ್ನ ತಂದಿರುವಂತದ್ದು. ಇದಾದ ನಂತರ ಏನು ಕಾನೂನು ಕ್ರಮದಲ್ಲಿ ಯಾವ ರೀತಿ ಇದಾಗತ್ತೆ ಅಂತ ಕಾದು ನೋಡಬೇಕಾಗಿದೆ. ಶರ್ಮಿತಾ, ಸುದ್ದಿನ ಥ್ಯಾಂಕ್ ಯು ದರ್ಶನ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.